ಧ್ವನಿಯನ್ನ ಆಲಿಸಿದ ನನಗೆ ತಲಬಿಸಿ ಬಂದೆ. ನೋಡಿದರೆ ಕೌತುಕ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಿರುವೆ. ಸುರಿದಂತಹ ಕಣದೇರಿಯಲ್ಲಿ ನಿನ್ನ ಮುಖವನ್ನು ನೀನು ನೋಡುತ್ತಿರುವೆ. ಏನೋ ಹೇಳಲಾರದಂತಹ ನೋವು, ಅಂತರಾಳದ ವೇದನೆ ಏನೆಂದು ನನಗೆ ತಿಳಿದಿಲ್ಲ. ಅಷ್ಟಕ್ಕೂ ನನಗೆ ಬಂದಿರುವಂತಹ ಕಷ್ಟ ಯಾರಿಂದ? ಹರಿಯ ಶಂಕರನ ಸರಸಿಗ ಭವನ ಯಾರಿಂದ ಗಟ್ಟು ಮಾಡಿದಂತವರ ಸೊಕ್ಕಿಳಿಸಿಯಾನು ಯಾರಿಂದ ಬೆಳಗ್ಗೆ ಗೋಚರಿಸಬೇಕಾದಂತ ನಮ್ಮ ಶೋಳಿತ ಪುರ ಇಂದು ಕತ್ತಲೆ ತುಂಬಿಕೊಂಡಿದೆ. ಯಾರು ಆವರಿಸಿಕೊಂಡಿರುವುದು ಕತ್ತಲನ್ನು? ಬೇರೆ ಯಾರು ಅಲ್ಲ ಮಗಲೇ, ಕಂದ ಸುರಲೋಕವನ್ನು ಪಡೆಯುವಂತ ಆಸೆಯಿಂದ ಸೇನೆಯನ್ನು ಕೂಡಿಕೊಂಡು ನಿನ್ನ ಜನಕ ದೇವಲೋಕವನ್ನು ಸೇರಿದ ಸಂಚಾರ ಗೊತ್ತುಂಟಲ್ವ ಮಗಲೇ? ಕಂದ ದೇವಲೋಕವನ್ನು ಸೇರಿದಂತ ಅನಿಲ್ಲ ಜನಕ ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರಷ್ಟೇ. ಇದಕ್ಕಿಂತ ಸಂತೋಷಕರವಾದಂತಹ ವಿಷಯ ಇನ್ನಾವುದು. ನಮ್ಮಯ್ಯ ಭೂಲೋಕದ ಸಾಮ್ರಾಟ, ನೀನು ಸಾಮ್ರಾಜ್ಞಿ. ಹಡಬಾರದು. ಮೂರು ಲೋಕದ ಸಾಮ್ರಾಜ್ಯಾಗಿ ಬೆರೆಯುವಂತ ಸೌಭಾಗ್ಯ ನನ್ನ ಬಾಳಿಗೆ ಇಲ್ಲದ ಅರ್ಥವಾಗಲಿಲ್ಲ ತಾಯಿ. ಕಂದ ನಿನ್ನ ಜನಕ ದೇವಲೋಕದಲ್ಲಿ ಇರುವಂತಹ ಸಂದರ್ಭ ವಂಚನೆ ಮೋಸದಿಂದ ಮಗಳೇ ನಿನ್ನ ಜನಕನಲ್ಲೂ ಕೊಲ್ಲಬೇಕು.
ಆಡುವಂತಹ ಮಾತು ಸತ್ಯವೇ ತಾಯಿ? ಹೌದು ಮಗನೇ. ಮೂರು ಲೋಕಾಧೀಶನಾಗಿ ಮೆರೆಯುತ್ತಿದ್ದ ಇನ್ನು ಮುಂದೆ ನಾವು ಅನಾಥರೇ. ಹೌದು ಮಗನೇ. ತಾಯ ನಮ್ಮ ಈ ಹೀನಾಯ ಸ್ಥಿತಿಗೆ ಯಾರು ಕಾರಣ? ಅಂತಹ ದೇವತೆಗಳನ್ನು ಶಿಕ್ಷಿಸುತ್ತೇನೆ. ನಾಲ್ಕರ ಅಧಿಕಾರವನ್ನು Oh,